ಕ್ರಾಸ್ ಪೀಸ್ನ ಕಟ್ ಮಾಡುವಾಗ ಒಂದಕ್ಕೊಂದು ಯಾವ ಥರ ಕರೆಕ್ಟಾಗಿ ಜಾಯಿನ್ ಮಾಡಬೇಕಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. 1.5 ಇಂಚ್ ಸ್ಟ್ರಿಪ್ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಎಡ್ಜ್ ಇದೆಯಲ್ಲ ಇದನ್ನು ಜಾಯಿನ್ ಮಾಡಬೇಕು. ಸೊ ನೀವು ಯೂಶಲಿ ಹಿಂಗೆ ಇಟ್ಕೊಂಡು ಹಿಂಗೆ ಜಾಯಿನ್ ಮಾಡಿದ್ರೆ ಈ ಥರ ವಿ ಶೇಪಲ್ಲಿ ಬರುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡಬೇಕು, ಫಸ್ಟು ವಿ ಆಗಿ ಇಟ್ಕೊಳ್ಬೇಕು. ವಿ ಶೇಪಲ್ಲಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು. ಈ ಪಾಯಿಂಟ್ ಸ್ಟಾರ್ಟ್ ಆಗ್ತಿದೆಯಲ್ಲ ಇದು ಸ್ವಲ್ಪ ಟ್ರಯಾಂಗಲ್ ಥರ ಫಾರ್ಮ್ ಆಗುತ್ತೆ ಎಡ್ಜಸ್ಸಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಎಡ್ಜಲ್ಲಿ ಫಿನಿಶ್ ಮಾಡಬೇಕು. ಈ ಕಡೆನೂ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಹಿಂಗೆ ಓಪನ್ ಮಾಡಿದ್ರೆ ನಿಮಗೆ ಒಂದು ಸ್ಟ್ರೈಟಾಗಿ ಒಂದು ಪೀಸ್ ರೆಡಿಯಾಗಿರುತ್ತೆ. ಸ್ಟಿಚ್ ಮಾಡುವಾಗೂ ಹಿಂಗೆ ಫೋಲ್ಡ್ ಆಗಿರುತ್ತಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ಈವನ್ ಆಗಿರುತ್ತೆ. ಸೊ ಬ್ಯಾಕು ಫ್ರಂಟು ಹಿಂಗಿರಬೇಕು.